ಹಲೋ ಫ್ರೆಂಡ್ಸ್, ಬನ್ನಿ ಇವತ್ತಿನ ಎಪಿಸೋಡ್ ನೋಡ್ಕೊಂಬರೋಣ. ಈ ಕಡೆ ರೋಹಿಣಿ ಎತ್ಕೊಂಡು ಗೊತ್ತಿರ್ತಾಳೆ, ಎಲ್ಲೋಗಿರ್ತಾನೋ ಏನೋ ಇಂಥ ಹೊಸ ಜಾಗದಲ್ಲಿ ಹೊಸ ಜನಗಳ ಮಧ್ಯೆ ಭಯ ಆಗ್ತಾ ಇದೆ ನನಗೆ ಅಂತೇಳಿ ಅಂತ ರೋಹಿಣಿ ಅಂತಾಳೆ. ಅದಕ್ಕೆ ಇವನ ಹತ್ರ ಕ್ರಿಶ್ ಹತ್ರ ಮೀನಾ ನಂಬರ್ ಇದೆ, 100% ಮೀನಾ ಕಾಲ್ ಮಾಡಿರ್ತಾನೆ ಅಂತ ಹೇಳಿ ಧೈರ್ಯದಲ್ಲಿ ಈ ಕಡೆ ಮೀನಾಗೆ ಕಾಲ್ ಮಾಡಿ ಕೇಳ್ತೀನಿ ಅಂತ ಹೇಳಿ ಮೀನಾಗೆ ಕಾಲ್ ಮಾಡ್ತಾಳೆ. ಈ ಕಡೆ ಮೀನಾ ಸೂರ್ಯ ಇಬ್ರು ಸಹ ಮೀನಾ ಅವರ ತಾಯಿ ಮನೆಗೆ ಹೊರಡ್ತಾ ಇರ್ತಾರೆ. ರೋಹಿಣಿ ಕಾಲ್ ಬಂದ ತಕ್ಷಣ ಇನ್ನೇನು ಪೆಂಗ್ ನನ್ನ ಮಗಳು ಇನ್ನೇನು ಕಿತಾಪತಿ ಮಾಡ್ಕೊಂಡು ನೀನು ಫಸ್ಟ್ ಫೋನ್ ಪಿಕ್ ಮಾಡು ಅಂತಾರೆ. ಏನು ಕಾಲ್ ಮಾಡಿದ್ದೀರಾ ಹೇಳಿ ಅಂದಾಗ, ಈ ಥರ ಬಡವರು ಅವ್ರಿಗೆ ಡೆಕೋರೇಷನ್ ಬೇಕಿತ್ತು, ಎಷ್ಟಾಗುತ್ತೆ ಅಂದಾಗ ಒಂದು 50,000-60,000 ಆಗುತ್ತೆ ಅಂತೇಳಿ ಅಂತಾರೆ. ಮತ್ತು ಕ್ರಿಶ್ ನಿಮ್ಗೆ ಏನಾದ್ರು ಕಾಲ್ ಮಾಡಿದ್ರೆ ಯಾರ ಜೊತೆಲಿ ಹೋಗ್ತಾ ಇದ್ದ, ಕ್ರಿಶ್ ಥರನೇ ಇದ್ದ, ಅದಕ್ಕೆ ನಿಮ್ಗೆ ಕಾಲ್ ಮಾಡಿದೆ ಅಂದಾಗ, ಇಲ್ಲ ನಾನು ನೋಡಿದೆ ಯಾರ ಜೊತೆಲಿ ಹೋಗ್ತಾ ಇದ್ದ, ನನಗೆ ಕಾಲೆಲ್ಲ ಏನೂ ಮಾಡಿಲ್ಲ, ಯಾರಂತ ನನಗೂ ಗೊತ್ತಿಲ್ಲ ಅಂತ ಅಂತಾಳೆ. ಅದಕ್ಕೆ ಹೌದಾ ಸರಿ ಆಯಿತು ಅಂತ ಹೇಳಿ ಈ ಕಡೆ ರೋಹಿಣಿ ಕಾಲನ್ನು ಕಟ್ ಮಾಡ್ತಾಳೆ. ಮೀನಾನು ಸಹ ಓಕೆ ಅಂತೇಳಿ ಕಾಲನ್ನು ಈ ಕಡೆ ಕಟ್ ಮಾಡ್ತಾಳೆ. ಈ ಕಡೆ ಮೀನಾ ಅವ್ರ ತಾಯಿ ಮನೆ ಮುಂದೆ ಬಂದು ನಿಂತ್ಕೊತಾನೆ. ಯಾಕೋ ಕಾರ್ ಅಲ್ಲಾಡ್ತಾ ಇದೆ, ಆಮೇಲೆ ಸ್ಟೆಪ್ನಿ ಇದೆ, ಆಮೇಲೆ ಚೇಂಜ್ ಮಾಡ್ಕೊಳ್ಳೋಣ ಬರಬೇಕಾದ್ರೆ ಅಂತ ಹೇಳಿ, ಸರಿ ಆಯಿತು ಬಾ ಒಳಗಡೆ ಹೋಗೋಣ ಅಂತ ಹೇಳಿ ಮೀನಾ ತಾಯಿ ಮನೆ ಒಳಗಡೆ ಹೋಗ್ತಾರೆ. ಇಲ್ಲಿ ಕನಕ ಅವ್ರ ತಾಯಿ ಮನೇಲಿ ಕುತ್ಕೊಂಡು ಮಾತಾಡ್ತಾ ಇರ್ತಾಳೆ. ಕನಕ ಅವ್ರ ತಾಯಿ ಅರುಣ್ ಮಾಡಿದ್ದು ತುಂಬ ದೊಡ್ಡ ತಪ್ಪು ಕನಕ, ಈ ಥರ ಎಲ್ಲ ಮಾಡಬಾರ್ದಿತ್ತು ಅಂತೇಳಿ ಈ ಕಡೆ ಅವರ ತಾಯಿ ಅಂತಾರೆ. ಅದಕ್ಕೆ ಹೌದು ಮಾ, ನಾನು ತುಂಬ ಕೋಪ ಮಾಡಿಕೊಂಡೆ, ಅದಕ್ಕೆ ಅವರು ಇನ್ನು ಮುಂದೆ ಆ ಥರ ಖಂಡಿತವಾಗ್ಲೂ ನಾನು ಮಾಡೋದಿಲ್ಲ ಅಂತ ಹೇಳಿ ನನ್ನ ಹತ್ರ ಕ್ಷಮೆ ಕೇಳಿದ್ರು ಅಂತ ಹೇಳಿ ಈ ಕಡೆ ಕನಕನೂ ಸಹ ಅಂತಾಳೆ. ಸರಿ ಆಯಿತು, ಅದ್ರ ಬಗ್ಗೆ ಇನ್ಮೇಲೆ ನೀನು ಮಾತಾಡೋಕ್ಕೆಲ್ಲ ಹೋಗಬೇಡ, ಅವ್ರಿಗಿನ್ನೂ ಕೋಪ ತರಿಸ್ಬೇಡ ಅಂತೇಳಿ ಅಂತಾರೆ. ಸರಿ ಆಯ್ತಮ್ಮ ಅಂತೇಳಿ ಮಾತಾಡ್ತಾ ಇರ್ತಾರೆ. ಅದೇ ಟೈಮ್ಗೆ ಈ ಕಡೆ ಸೂರ್ಯ ಮತ್ತು ಮೀನಾ ಬರ್ತಾರೆ. ಓ ಕನಕನೂ ಇಲ್ಲೇ ಇದ್ದಾಳೆ, ಕನಕಾಂಬ್ರನೂ ಇಲ್ಲೇ ಇದ್ದಾಳೆ ಅಂತೇಳಿ ಅಂತಾರೆ. ಏನಪ್ಪ ಬಂದಿದ್ದು ಅಂದಾಗ, ಸುಮ್ಮನೆ ಅತ್ತೆ ಈ ಕಡೆ ಮೀನವ್ರ ತಾಯಿ, ಅಪ್ಪ ಚಿಕ್ಕಳಿಂದ್ರು ಮಾಡಿದ್ದೆಲ್ಲ ಹೇಳಿದರು, ದಯವಿಟ್ಟು ಕ್ಷಮಿಸಬೇಕು, ಅವ್ರು ಮಾಡಿರೋದಕ್ಕೆ ನಾನು ಕ್ಷಮೆ ಕೇಳ್ತೀನಿ, ಅವರು ಏನೋ ಗೊತ್ತಿಲ್ಲದಿರೋ ಮಾಡಿಬಿಟ್ಟಿದ್ದಾರೆ, ಬೇಜಾರು ಮಾಡ್ಕೋಬೇಡಪ್ಪ ಅಂತೇಳಿ ಅಂದಾಗ, ಏನು ಅತ್ತೆ ನೀವು ದೊಡ್ಡವರಾಗಿ ನನ್ನ ಹತ್ರ ಕ್ಷಮೆ ಕೇಳ್ತೀರಾ, ಹಾಗೆಲ್ಲ ಕ್ಷಮೆ ಎಲ್ಲ ಕೇಳೋಕೆ ಹೋಗ್ಬಾರ್ದು, ಅದರಲ್ಲಿ ನಾನೇನು ಬೇಜಾರು ಮಾಡ್ಕೊಂಡು, ಕರ್ಪೂರದಲ್ಲಿರೋ ಲಡ್ಡುಲಿರೋ ಕರ್ಪೂರ ಥರ ನಾನು, ಪಚ್ಚ ಕರ್ಪೂರದ ಥರ ನಾವು ಲಡ್ಡುಗೆ ಹಾಕಿದ್ರೆ ಎಷ್ಟು ಸ್ವೀಟಾಗಿರುತ್ತೋ ಆ ಥರ ಸ್ವೀಟ್ ಮನ್ಸವು ನಾನು ಯಾವುದೇ ರೀತಿಯಾದ ಕೋಪ ಎಲ್ಲ ಮಾಡ್ಕೊಳ್ಳಲ್ಲ, ತುಂಬ ಒಳ್ಳೆ ಮನಸ್ಸು ನಂದು, ನೀವೇನು ಬೇಜಾರೆಲ್ಲ ಏನು ಮಾಡ್ಕೊಬೇಡಿ, ನಾನು ಯಾವುದೇ ಕಾರಣಕ್ಕೂ ಏನು ಬೇಜಾರು ಮಾಡ್ಕೊಂಡಿಲ್ಲ, ಆ ಟೈಮ್ ಏನಿದೆಯೋ ಅದಾಗಿದೆ ಅಷ್ಟೇ, ಏನು ಮಾಡೋಕ್ಕಾಗೋದಿಲ್ಲ ಅಂತೇಳಿ ಸೂರ್ಯ ಅಂದಾಗ ಎಲ್ಲರೂ ನಕ್ಕೊಂಡು ಕೂತಿರ್ತಾರೆ. ಸರಿ ಆಯಿತು, ಕಾರಲ್ಲಿ ಇದು ಚೇಂಜ್ ಮಾಡಬೇಕು ಬನ್ನಿ, ಸ್ಟೆಪ್ನಿ ಇದೆ ಅಂದಾಗ, ಸ್ಟೆಪ್ನಿ ಇದೆಯಾ ಅಂಥೇಳಿ ಈ ಕಡೆ ಕನಕ ರೇಗಿಸ್ತಾಳೆ. ಹೌದು ನನ್ನ ಸ್ಟೆಪ್ನಿ ಇದೆ ಅಂತೇಳಿ ಅಂತಾರೆ. ಅದಕ್ಕೆ ಈ ಕಡೆ ಮೀನಾ ಕೋಪ ಮಾಡ್ಕೊತಾ ಇರ್ತಾಳೆ. ಇಬ್ಬರು ಸಹ ನಕ್ಕೊಂಡು ಸರಿ ಆಯಿತು ಟೈಮ್ ಆಯಿತು ಬನ್ನಿ ಅಂದಾಗ, ಸರಿ ನಡೀರಿ ಅಂಥೇಳಿ ಎಲ್ಲರೂ ಸಹ ಕಾರ್ ಹತ್ರ ಬರ್ತಾರೆ. ಆ ಕಾರ್ ಹತ್ರ ಬಂದಾಗ ಮಾತಾಡ್ಕೊಂಡು ನಿಂತಿರ್ತಾರೆ. ಅದೇ ಟೈಮ್ಗೆ ಬ್ಯಾಗ್ ಎತ್ಕೊಂಡು ಒಳಗಡೆ ಇರ್ತೀನಿರಮ್ಮ, ಫಸ್ಟು ಸ್ಟೆಪ್ನಿ ತೊಗೊಬರ್ತೀನಿ, ಚಕ್ರ ಚೇಂಜ್ ಮಾಡ್ತೀನಿ ಅಂತ ಹೇಳಿ ಈ ಕಡೆ ಸೂರ್ಯ ಮಾತಾಡಿಕೊಂಡೆ. ಸರಿ ಆಯಿತು ಅಂತೇಳಿ ಡಿಕ್ಕಿ ಹತ್ರ ಹೋಗ್ತಾನೆ. ಅವ್ರ ಹತ್ರ ಮಾತಾಡ್ಕೊಂಡು ಡಿಕ್ಕಿಯನ್ನು ಓಪನ್ ಮಾಡ್ತಾನೆ. ಡಿಕ್ಕಿಯನ್ನು ಓಪನ್ ಮಾಡಿದ ತಕ್ಷಣ ಸೂರ್ಯಗೆ ತುಂಬ ಶಾಕ್ ಆಗೋಗುತ್ತೆ. ಈ ಕಡೆ ನೋಡ್ರೆ ಕ್ರಿಶನ್ನು ಮಲಗಿರೋದು ನೋಡಿ ತುಂಬ ಭಯ ಆಗೋಗುತ್ತೆ. ಅಯ್ಯೋ ಕ್ರಿಶ್ ಇಲ್ಲೋಡು, ಮೀನಾ ಬನ್ನಿ ಓಡಿ ಬನ್ನಿ, ಇಲ್ಲೋಡು ಕ್ರಿಶು ಎಲ್ಲಿ ಮಲಗಿದ್ದಾನೆ ಅಂತೇಳಿ ಅಂದಾಗ ಎಲ್ಲರೂ ಗಾಬರಿಯಿಂದ ಓಡೋಡಿ ಬರ್ತಾರೆ. ಅಯ್ಯೋ ಕ್ರಿಶ್ ಹೆಂಗ್ರಿ ಬಂದ ಕಾರಲ್ಲಿ, ಅದು ಎಷ್ಟೊತ್ತಿಂದ ಇದ್ನ ಮಗು ಏನು ಅಂತ ಹೇಳಿ ಕೃಷ್ಣನೇ ಎತ್ಕೊಂಡು ಕ್ರಿಶ್ ಎದ್ದೋಳು ಅಂತ ಎಷ್ಟೇ ಮಾತಾಡೋರು ಕ್ರಿಶ್ ಮಾತಾಡೋದೇ ಇಲ್ಲ, ಪ್ರಜ್ಞೆ ಇದ್ದರೇನೆ ಮಲ್ಕೊಂಬಿಟ್ಟಿರ್ತಾನೆ. ಅದಾದಮೇಲೆ ಏನು ಮಾಡಬೇಕಂತ ಗೊತ್ತಾಗೋದಿಲ್ಲ. ಅದಕ್ಕೆ ಈ ಕಡೆ ಕನಕ ಇದ್ಕೊಂಡು, ಬಾವ ಲೇಟ್ ಮಾಡಬೇಡಿ, ಇಲ್ಲೇ ಹತ್ರದಲ್ಲಿ ಹಾಸ್ಪಿಟ್ಲ್ ಇದೆ, ಇಮಿಡಿಯೇಟಾಗಿ ಕೃಷ್ಣ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ, ಇಲ್ಲಾಂದರೆ ತುಂಬ ತೊಂದರೆ ಆಗುತ್ತೆ ಅಂತೇಳಿ ಅಂತಾರೆ. ಸರಿ ಆಯಿತು, ನನ್ನ ಕಾರು ಅಷ್ಟು ದೂರ ಹೋಗೋದಿಲ್ಲ, ಮುಂಜೆ ಬೇಗ ಆಟೋ ಬುಕ್ ಮಾಡಿದ್ರೆ ಆಟೋದಲ್ಲಿ ಬೇಗ ಹೋಗಿ ತೋರಿಸ್ಕೋಬೋದು, ಕಾರ್ ಇಲ್ಲೇ ಇರಲಿ ಅಂತೇಳಿ ಅಂತಾರೆ. ಸರಿ ಬಾಬಾ ಆಯಿತು ಅಂತ ಹೇಳಿ ಈ ಕಡೆ ಮುಂಜಾನೆ ಸಹ ಆಟೋನ ಬುಕ್ ಮಾಡ್ತಾನೆ. ಆ ಆಟೋ ಬುಕ್ ಮಾಡಿದ ಟೈಮ್ಗೆ ಇಮಿಡಿಯೇಟಾಗಿ ಆಟೋ ಬರುತ್ತೆ. ಸರಿ ಅಂಥೇಳಿ ಆಟೋನಲ್ಲಿ ಹೋಗ್ತಾ ಇರ್ತಾರೆ. ಈ ಕಡೆ ಕನಕ, ಅಕ್ಕ ಏನಾದರೂ ಇದ್ದರೆ ನನಗೆ ಕಾಲ್ ಮಾಡೋಕ್ಕ ಅಂತ ಹೇಳಿ, ಸರಿ ಆಯಿತು ಕಾಲ್ ಮಾಡ್ತೀನಿ ಅಂತ ಹೇಳಿ ಕೃಷ್ಣ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಈ ಕಡೆ ಫುಲ್ ಇವರೆಲ್ಲ ಟೆನ್ಷನ್ ಆಗಿರ್ತಾರೆ. ಸೂರ್ಯ ಮೀನಾ ಇಬ್ಬರೇ ಹಾಸ್ಪಿಟ್ಲಿಗೆ ಕೃಷ್ಣನ ಕರ್ಕೊಂಡು ಹೋಗ್ತಾರೆ. ಏನಾಗುತ್ತೆ ಏನೋ ಅನ್ನೋ ಟೆನ್ಷನಲ್ಲಿ ಇವರೆಲ್ಲ ಇರ್ತಾರೆ. ಸರಿ ಅಂಥೇಳಿ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡ್ತಾರೆ. ಅಲ್ಲಿ ಡಾಕ್ಟರ್ ಬಂದು ಚೆಕಪ್ ಮಾಡ್ತಾರೆ. ಈ ಕಡೆ ಕೃಷಿಗೆ ಏನಾಗಿರ್ಬೋದು ಏನು ಅಂತೇಳಿ ಫುಲ್ಲು ಟೆನ್ಷನ್ ತೊಗೊತಾ ಇರ್ತಾಳೆ ರೋಹಿಣಿ. ಮೊದಲು ಹೋಗು, ನಾನು ದುಬೈಲಿದ್ದೀನಿ, ನಾನು ಹೆಂಗೆ ಬಂದೆ ಇಷ್ಟು ದೂರ ಅಂತ ಮಾತಾಡ್ತಾರೆ, ನೀನೇ ಹೋಗು, ನಾನು ಇಲ್ಲೇ ಇರ್ತೀನಿ, ನಾನು ಬರೋದಿಲ್ಲ, ನೀನು ಹೋಗಿ ಅವ್ರ ಹತ್ರ ದಬಾಯಿಸು, ಜೋರಾಗಿ ಮಾತಾಡು, ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ಅಂದಾಗ, ಸರಿ ಆಯಿತು ಕಣೆ ನೀನು ಇಲ್ಲೇ ಇರು, ನಾನು ಹೋಗಿ ಮಾತಾಡ್ತೀನಿ ಅಂತ ಹೇಳಿ ರೋಹಿಣಿಯವರ ಒಂದು ಫ್ರೆಂಡ್ ಯಾರಿರ್ತಾರೆ ಅವರು ಹೋಗ್ತಾರೆ ಅವ್ರ ಹತ್ರ ಮಾತಾಡೋದಕ್ಕೆ. ಬೋರ್ಡಿಂಗ್ ಸ್ಕೂಲ್ ಅವರ ಇನ್ಚಾರ್ಜ್ ಏನಿರ್ತಾರೆ ಅವ್ರ ಹತ್ರ. ಅದೇ ಟೈಮ್ಗೆ ಬೋರ್ಡಿಂಗ್ ಸ್ಕೂಲ್ ಅವರು ಸಹ ಅವ್ರ ಹತ್ರ ಮಾತಾಡ್ತಾ ಇರ್ತಾರೆ. ಮೊದಲು ಹುಡುಕ್ಸಿ CCTV ಫುಟೇಜ್ ಎಲ್ಲ ಮಾತಾಡ್ರಿ ಅಂತ ಹೇಳಿ. ಅದೇ ಟೈಮ್ಗೆ ಇವ್ರು ಹೋಗ್ತಾರೆ. ಸರ್ ಏನಾಯಿತು ಏನು ಅಂದಾಗ, ಸರ್ ಹುಡುಕ್ಸ್ತಾ ಇದ್ದೀರಿ ಅಂತ ಇರ್ತಾರೆ. ಎಷ್ಟು ಸಲ ಹೇಳ್ತಾ ಇದ್ದೀರಿ ಹುಡುಕ್ತಿದ್ದೀನಿ ಅಂತ ಹೇಳಿ, ಏನಾದರೂ ಒಂದು ಮಾತಾಡಬೇಕಲ್ವ, ನೀವೇನು ಆ ಥರ ಎಲ್ಲ ಮಾತಾಡೋಕ್ಕೋದ್ರಿ, ಇನ್ನೂ ಮಗು ಅದು, ನೀವು ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ತಕ್ಷಣ ಭಯ ಬಿದ್ದೋಗ್ಬಿಡುತ್ತೆ, ನೀವು ಆ ಥರ ಎಲ್ಲ ಏನಕ್ಕೆ ಸರ್ ಮಾತಾಡೋಕ್ಕೋದ್ರಿ, ಅದು ನಮ್ಮ ಪರ್ಮಿಷನ್ ಇದ್ದೀರಿ ಅಂತೇಳಿ ಅಂತಾರೆ. ಅದಕ್ಕೆ ಈ ಕಡೆ ಅವರು ಇನ್ಚಾರ್ಜ್ ಇದ್ಕೊಂಡು, ಮೇಡಮ್ ಮಕ್ಕಳಲ್ಲಿ
ಎಷ್ಟೇ ವಿಚಾರಗಳು ಬರಲಿ, ಯಾವುದೇ ಕಾರಣಕ್ಕೂ ಕೊಲೆ ಅಂತಕ್ಕೆ ಹೋಗಬಾರ್ದು. ಪೆನ್ನಲ್ಲಿ ಹಾಕಿ ಚುಚ್ಚಿದ್ದಾನೆ, ಅವ್ರ ಪೇರೆಂಟ್ಸ್ಗೆ ನಾನೇನು ಸಮಾಧಾನ ಹೇಳಬೇಕು ಹೇಳಿ? ಆ ಥರ ಎಲ್ಲ ಮಾಡಿದ್ರೆ ಹೇಗೆ? ನಾವು ಅವ್ರಿಗೆ ಸಮಾಧಾನ ಹೇಳಬೇಕಲ್ವ? ನಮ್ಮ ಬೋರ್ಡಿಂಗ್ ಸ್ಕೂಲ್ಗೆ ಒಂದು ಒಳ್ಳೆ ಹೆಸರಿದೆ, ಇವನಿಂದ ಅದು ಹಾಳಾದರೆ ಹೇಗೆ? ಅವನು ನಾರ್ಮಲಾಗಿರೋ ಮಕ್ಳ ಥರ ಅವನು ಇಲ್ಲವೇ ಇಲ್ಲ ಅಂತ ಹೇಳಿ ಅಂತಾರೆ. ಸರಿ ಆಯಿತು, ಇವಾಗ ಏನು ಮಾಡೋದು ಅಂದಾಗ, ನಾವು ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀರಿ ಅಂತಾರೆ. ಇಲ್ಲ ಮೇಡಮ್, ದಯವಿಟ್ಟು ಸ್ಟೇಷನ್ಗೆಲ್ಲ ಕಂಪ್ಲೇಂಟ್ ಕೊಡಬೇಡಿ, ಆದಷ್ಟು ಬೇಗ ನಾವು ಹುಡುಕ್ಸ್ತೀರಿ, ಸಾಯಂಕಾಲ ಒಳಗಡೆ ನಿಮ್ಗೆ ಖಂಡಿತವಾಗ್ಲೂ ಹುಡುಕ್ಸಿ ನಿಮ್ಮ ಮಗು ಬಗ್ಗೆ ಹೇಳ್ತೀರಿ ಅಂತ ಹೇಳಿ ಅಂತಾರೆ. ಸರಿ ಆಯಿತು ಸರ್, ಆದಷ್ಟು ಬೇಗ ಮಾಡಿ ಅಂತ ಹೇಳಿ ಈ ಕಡೆ ರೋಹಿಣಿ ಫ್ರೆಂಡು ಸಹ ಅಂದು ಅಲ್ಲಿಂದ ರೋಹಿಣಿ ಫ್ರೆಂಡು ಬರ್ತಾರೆ. ಈ ಕಡೆ ರೋಹಿಣಿ ಮತ್ತು ಇವರಿಬ್ಬರು ಮಾತಾಡ್ಕೊಂಡು ಕೂತಿರ್ತಾರೆ. ನನಗೇನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ, ಮಗು ಆಟ ಇರೋದೆಲ್ಲ ನನ್ನ ಕಣ್ಣು ಮುಂದೆ ಬರ್ತಾ ಇದೆ, ಯಾಕಪ್ಪ ಈ ಜೀವನ ಸಾಯ್ಬೇಕಂತ ಅನಿಸ್ತಾ ಇದೆ ನನಗೆ ಅಂತೇಳಿ ಅಂತಾರೆ. ಇದೇನೇ ಇದು, ನೀನೇ ಈ ಥರ ಹೇಳಿಬಿಟ್ರೆ ಹೆಂಗೆ ಅಂತೇಳಿ ರೋಹಿಣಿಗೆ ಧೈರ್ಯ ಹೇಳ್ತಾರೆ. ಮತ್ತು ಇನ್ನೇನು, ಕಷ್ಟದ ಮೇಲೆ ಕಷ್ಟ ಯಾರಿಗೆ ಬೇಕು? ಮಗು ಊಟ ಮಾಡಿದ್ನೋ ಇಲ್ವೋ ಗೊತ್ತಿಲ್ಲ, ಹೊಟ್ಟೆ ಸಿಗೋನು ತಡೆಯೋದೇ ಇಲ್ಲ, ಎಲ್ಲಿದ್ದಾನೋ, ಏನು ಮಾಡ್ತಾಯಿದ್ದೀನಿ ಏನೋ ಅಂತೇಳಿ ಟೆನ್ಷನ್ ಆಗ್ತಾಯಿದೆ ನನಗೆ ಅಂತೇಳಿ ಅಂತಾರೆ. ಅದಕ್ಕೆ ಸರಿ ಟೆನ್ಷನ್ ಆಗಬೇಡ, ಸಾಯಂಕಾಲ ಒಳಗಡೆ ಹುಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂತಾರೆ. ಈ ಕಡೆ ಕೃಷ್ಣ ಹಾಸ್ಪಿಟ್ಲಿಗೆ ಕರ್ಕೊಂಬಂದು ಡಾಕ್ಟರ್ ಚೆಕಪ್ ಎಲ್ಲ ಮಾಡ್ತಾರೆ. ಏನಾಯಿತು ಅಂತ ಹೇಳಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ಮೀನಾ ಸೂರ್ಯ. ಏನೂ ಆಗಿಲ್ಲ, ಈ ಕಾರ್ ಡಿಕ್ಕಿಲಿರೋದ್ರಿಂದ ಒಂದು ಕಂಜೆಸ್ಟೆಡ್ ಏರಿಯಾ ಇರೋದ್ರಿಂದ ಹೇರ್ ಔಟ್ ಆಗದಿರ ಈ ಥರ ಆಗಿದೆ, ತಲೆಯೆಲ್ಲ ಏನು ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ, ಆರಾಮಾಗಿದ್ದಾನೆ ಅಂತೇಳಿ ಅಂತಾರೆ. ಸರಿ ಅಂತೇಳಿ ಡ್ರಿಪ್ಸ್ ಆದಮೇಲೆ ಮನೆಗೆ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಬರ್ತಾರೆ. ಯಾಕಪ್ಪ ಏನಾಯಿತು, ಎಲ್ಲಿದ್ದೆ ಏನು ಅಂದಾಗ, ಬೋರ್ಡಿಂಗ್ ಸ್ಕೂಲ್ ನನಗೆ ಇಷ್ಟ ಇಲ್ಲ, ಅಮ್ಮ ಕರ್ಕೊಂಡೋಗಿ ಹಾಕಿದ್ರು ಅಂತೇಳಿ ಅಂತಾರೆ. ಸರಿ ಆಯಿತು ಅಂತೇಳಿ ಅಂದಾಗ, ನಾನು ನಿಮ್ಮನ್ನು ನೋಡಿದೆ ಸ್ಕೂಲಿಗೆ ಬಂದಿದ್ರಿ ಅಂದಾಗ ಆ ಸ್ಕೂಲ್ ಹೆಸರು ಹೇಳ್ತಾರೆ. ಆ ಸ್ಕೂಲಿಗೆ ನಾನು ಹೋಗಿದ್ದಲ್ವಾ ಅಂತೇಳಿ ಅಂತಾರೆ. ಆ ಬೋರ್ಡಿಂಗ್ ಸ್ಕೂಲ್ ನನಗೆ ಗೊತ್ತಲ್ವಾ, ನಾನು ಅಲ್ಲೇ ಬಂದಿದ್ದೆ, ನೀನು ಕಾಣಿಸಿಲ್ಲ ಅಂದಾಗ, ನಾನು ನಿಮ್ಮನ್ನು ಕರೆದೆ, ನೀವು ಕಾಣಿಸಿರೋ ಗಾಡೀಲಿ ಹೋಗ್ಬಿಟ್ರೆ ಅಂತಾರೆ. ಅಯ್ಯೋ ಪುಟ, ನಾನು ಯಾವುದೋ ಗ್ಯಾನ್ದಲ್ಲಿ ಮರ್ತೋಗ್ಬಿಟ್ಟು ಬಂದುಬಿಟ್ಟೆ ಅಂತೇಳಿ ಅಂತಾರೆ. ಸರಿ ಆಯಿತು, ಮನೆ ಕರ್ಕೊಂಡು ಹೋಗೋದು ಬೇಡ, ಇವನು ಇಲ್ಲೇ ಇರಲಿ ಅಂತೇಳಿ ಅಂತಾರೆ. ಅದಕ್ಕೆ ಅತ್ತೆ, ನೀವು ದಯವಿಟ್ಟು ಇಲ್ಲೇ ಇಟ್ಕೊಳ್ಳಿ, ಮನೆ ಕರ್ಕೊಂಡು ಹೋದರೆ ಇನ್ನು ಸಕ್ಕರೆ ಏನಾದರೂ ಮಾತಾಡೋ ಅವ್ನ ಮನ್ಸಿಗೆ ಇನ್ನೂ ಬೇಜಾರು ಮಾಡಿಬಿಡ್ತಾರೆ ಅಂದಾಗ, ಸರಿ ಹೇಳಿ ಅಂದರೆ ಆಗಲಿ, ಆರಾಮಾಗಿ ಇಲ್ಲೇ ಇರಲಿ, ನಮಗೇನು ತೊಂದರೆ ಇಲ್ಲ ಅಂತಾರೆ. ಈ ಕಡೆ ಕನಕ ಅವ್ರೇನಾದರೂ ಬೋರ್ಡಿಂಗ್ ಸ್ಕೂಲವರು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಟ್ರೆ ಏನು ಮಾಡ್ತಾರೆ, ಮೊದಲು ಹೋಗಿ ಆ ವಿಚಾರ ತಿಳಿಸಿ, ಅಲ್ಲಿ ಏನಾಯಿತು ಏನು ಅಂತ ತಿಳ್ಕೊಳ್ಳಿ ಅಂತ ಅಂದಾಗ, ಸರಿ ಆಯಿತು, ಇವನ್ನ ನೋಡ್ಕೊಳ್ಳಿ, ನಾನು ಹೊರಡ್ತೀನಿ ಅಂತ ಹೇಳಿ ಅವನಿಗೆ ಕುಡಿಯೋ ಕಾಲನ್ನು ತೊಗೊಂಬಂದು ಕೊಟ್ಟು, ಈ ಕಡೆ ಮೀನಾ ಸೂರ್ಯ ಇಬ್ಬರೂ ಸಹ ಬೋರ್ಡಿಂಗ್ ಸ್ಕೂಲಲ್ಲಿ ನಮ್ಮ ಮ್ಯಾನೇಜ್ಮೆಂಟ್ ಅವರು ನನಗೆ ಪರಿಚಯ ಇದ್ದಾರೆ, ಮಾತಾಡೋಣ ಅಂದಾಗ, ಸರಿ ಆಯಿತು, ಇನ್ನೇನು ತಡ ಮಾಡ್ತಾ ಇದೆಯಾ, ಬಾ ಹೋಗೋಣ ಅಂತೇಳಿ ಇಬ್ಬರೂ ಸಹ ಬೋರ್ಡಿಂಗ್ ಸ್ಕೂಲ್ ಹತ್ರ ಮಾತಾಡೋಕೆ ಅಲ್ಲಿಂದ ಓಡೋಡಿ ಹೋಗ್ತಾರೆ. ಈ ಕಡೆ ರೋಹಿಣಿ ಮತ್ತು ಅವ್ರ ಫ್ರೆಂಡು ಕಾರಲ್ಲಿ ಮಾತಾಡ್ಕೊಂಡು ಕೂತಿರ್ತಾರೆ. ಅದೇ ಟೈಮ್ಗೆ ಇವರಿಬ್ಬರು ಸಹ ಬೋರ್ಡಿಂಗ್ ಸ್ಕೂಲ್ಗೆ ಬರೋದನ್ನು ನೋಡ್ತಾರೆ. ಅಲ್ಲಿಗೆ ಇವತ್ತಿನ ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ. ಮುಂದಿನ ಎಪಿಸೋಡಲ್ಲಿ ಮೀಟ್ ಮಾಡೋಣ, ನೆಕ್ಸ್ಟ್ ಎಪಿಸೋಡಲ್ಲಿ. ಬಾಯ್ ಬಾಯ್.